ರಾಜ್ಯದಲ್ಲಿ ಕುರ್ಚಿ ಗಲಾಟೆ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ. ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಡಣ್ಣ ಸಾಕು, ಮಾಜಿ ಅನ್ನಿಸ್ಕೊಳ್ತೀನಿ ಅಂತಾರೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ. ಇದೆಲ್ಲವನ್ನ ಚಿಕ್ಕಂದಿನಿಂದಲೂ ಡಿಕೆ ಶಿವಕುಮಾರ್ ನೋಡ್ಕೊಂಡು ಬಂದಿದ್ದಾರೆ. ನೋಡೋಣ ದೇವರಿಚ್ಛೆ ಏನಿದೆ. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಪವರ್ ಶೇರಿಂಗ್ ಬಗ್ಗೆ ಮಾರ್ಮಿಕವಾಗಿಯೇ ಮಾತನಾಡಿದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನೂ ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ನಾಯಕತ್ವ ಬದಲಾವಣೆ ವಿಚಾರ ಏನಿಲ್ಲ, ಪಕ್ಷದಲ್ಲಿ ಆ ಕಡೆ ಈ ಕಡೆ 10 ಜನ ಇದ್ದಾರೆ. ಮೈಕ್ ಸಿಕ್ಕಿದ ತಕ್ಷಣ ಏನೇನೋ ಹೇಳ್ತಾರೆ, ಆದ್ರಿಂದಲೇ ಗೊಂದಲ ಸೃಷ್ಟಿಯಾಗೋದು. ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರೆಲ್ಲ ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಎಚ್.ಕೆ. ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನು ನೀವು ಸುಮ್ಮನೆ ಇರಕ್ಕೆ ಬಿಡಲ್ಲ. ಬೆಳಿಗ್ಗೆ ಇದ್ರೆ ನಮ್ಮಂತವ್ರು ಯಾರನ್ನ ಸಿಕ್ಕಿದ್ರೆ ಸಾಕಿತ್ತು ನಾಯಕತ್ವ ಬದಲಾವಣೆ ಅಂತ ಹೇಳಿ ನಿಮ್ಮಿಂದಾನೇ ತೊಡೆದಾಗ ಹೋಯ್ತು. ಅದೇನು ಇಲ್ಲ, ಏನೋ ಇದ್ರೆ ನಿಮ್ಗೆ ಬಂದೇ ಬರುತ್ತೆ, ನಿಮ್ಗೆ ಹೇಳ್ತೇವೆ. ಏನ್ ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮ್ಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ಏನ್ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣದಿಂದಾಗಿ ಸಚಿವ ತಿಮ್ಮಾಪುರ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ತಿಮ್ಮಾಪುರ್ಗೆ ಅಬಕಾರಿ ಡಿಸಿ ಜಗದೀಶ್ ಆಡಿಯೋ ಸಂಕಷ್ಟ ತರುವ ಸಾಧ್ಯತೆ ಇದೆ. ಈಗಾಗಲೇ ತಿಮ್ಮಾಪುರ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಆಡಿಯೋದಲ್ಲಿ ಲಂಚದಲ್ಲಿ ಹೆಚ್ಚು ಪಾಲು ಸಚಿವರಿಗೆ ಕೊಡಬೇಕು ಎಂಬ ಹೇಳಿಕೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಬಿಜೆಪಿ ನಾಯಕರು ತಿಮ್ಮಾಪುರ ತಲೆದಂಡಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಅವರು ಹೇಳಿರೋ ಬಗ್ಗೆ ಗೊತ್ತಿಲ್ಲ, ತಿಮ್ಮಾಪುರ ಅವರನ್ನ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ನೀವೇ ಕೇಳ್ತಾ ಇದ್ದೀರಿ. ದಾಖಲೆ ಇದ್ರೆ ಕೊಡ್ಲಿ, ದಾಖಲೆ ಇದ್ರೆ ಲೋಕಾಯುಕ್ತ ಕೊಡ್ಲಿ, ಅದು ಗವರ್ನರ್ ಕೊಡ್ಲಿ, ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡ್ಲಿ, ಆಕ್ಷನ್ ತಗೊಳ್ತಾರೆ. ದಾಖಲೆ ಸಮೇತ ಕೊಡಬೇಕು, ಕೊಟ್ಟರೆ ಆಕ್ಷನ್ ತಗೊಳ್ತಾರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಕುರಿತು ಮಾತನಾಡಿದ ಬಿಜೆಪಿ ನಾಯಕ ಪಿ ರಾಜೀವ್, ಆರ್ವಿ ತಿಮ್ಮಾಪುರ ಇಲಾಖೆಯಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸಿಎಂ ಭ್ರಷ್ಟಾಚಾರ ಆದ ಕೂಡಲೇ ಸಚಿವರಿಂದ ರಾಜೀನಾಮೆ ಕೇಳಬೇಕಿತ್ತು. ಆದರೂ ತಿಮ್ಮಾಪುರ ಅವರು ಸರ್ಕಾರದಲ್ಲಿ ಮುಂದುವರೆದಿದ್ದಾರೆ ಅಂತ ಕಿಡಿಕಾರಿದರು. ಆರ್ವಿ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಮುಕ್ತವಾಗಿ ಹಗಲು ದರೋಡೆ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಸುದ್ದಿ ಅಧಿಕೃತವಾಗಿ ಲಂಚ ತೆಗೆದುಕೊಂಡಿದ್ದು ಸಿಕ್ಕ ತಕ್ಷಣನೇ ಸಚಿವರನ್ನ ರಾಜೀನಾಮೆ ಕೊಡು ಅಂತ ಹೇಳಬೇಕಿತ್ತು. ಈಗ ಆರ್ವಿ ತಿಮ್ಮಾಪುರ್ ಅವರು ಅವರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಆದರೂ ಆರ್ವಿ ತಿಮ್ಮಾಪುರ್ ಅವರು ಸಚಿವರಾಗಿ ಈ ಸಚಿವ ಸಂಪುಟದಲ್ಲಿ ಇವತ್ತಿಗೂ ಮುಂದುವರೆದಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಲಘಟ್ಟ ಪೌರಾಯುಕ್ತಗೆ ಧಮ್ಕಿ ಪ್ರಕರಣ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ರಾಜೀವ್ ಗೌಡನಿಗೆ ತೀವ್ರ ಶೋಧ ಮಾಡಲಾಗ್ತಾ ಇದೆ. ಪ್ರತ್ಯೇಕ 2 ಕಡೆಗಳಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ದೆಹಲಿ ಸೇರಿದಂತೆ ಬೆಂಗಳೂರಲ್ಲೂ ರಾಜೀವ್ ಗೌಡಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. 50 ಜನರ ಪೊಲೀಸ್ ತಂಡದಿಂದ ಹುಡುಕಾಟ ಮಾಡಲಾಗ್ತಾ ಇದ್ದು, ರಾಜೀವ್ ಗೌಡ ಸ್ನೇಹಿತರು, ಕುಟುಂಬಸ್ಥರು, ಪರಿಚಯಸ್ಥರ ಮನೆಗಳಲ್ಲಿಯೂ ಶೋಧ ಮಾಡಲಾಗ್ತಾ ಇದೆ.
ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಅರ್ಜಿ ಸಲ್ಲಿಸಿದರು. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ರಾಜೀವ್ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡನೆ ಮಾಡಿದ್ದಾರೆ. ರಾಜೀವ್ ಗೌಡ ಫೋನ್ನಲ್ಲಿ ಆಡಿದ ಮಾತಿಗೆ ಮಾಧ್ಯಮದಲ್ಲೇ ಕ್ಷಮೆ ಕೇಳಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 132 ಈ ಕೇಸ್ನಲ್ಲಿ ಅನ್ವಯಿಸೋದಿಲ್ಲ, ಹಾಗಾಗಿ ತನಿಖೆಗೆ ಸಹಕರಿಸಲು ಸಿದ್ಧ ಇರೋದ್ರಿಂದ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ಸಿದ್ಧರಿದ್ದಾರೆ. ಈ ವೇಳೆ ಕೋರ್ಟ್ ಅರ್ಜಿದಾರ ರಾಜೀವ್ ಗೌಡಗೆ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿದಾರರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 74, 79 ಯಾಕೆ ಹಾಕಿಲ್ಲ? ಅರ್ಜಿದಾರನಿಗೆ ಮಹಿಳೆ ಅಂದ್ರೆ ಗೌರವ ಇಲ್ವಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್. ಬಿಎಂಟಿಸಿ ನಿರ್ವಾಹಕರಿಂದ ಯುಪಿಐ ಸ್ಕ್ಯಾನರ್ ದುರ್ಬಳಕೆ ಹಿನ್ನೆಲೆಯಲ್ಲಿ 3 ಕಂಡಕ್ಟರ್ಗಳನ್ನು ಅಮಾನತು ಮಾಡಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ನಡೆದ ತನಿಖೆಯಲ್ಲಿ ಅಕ್ರಮ ಬಯಲಾಗಿತ್ತು. ಪ್ರಯಾಣಿಕರಿಂದ ಟಿಕೆಟ್ ಮೊತ್ತವನ್ನು ವೈಯಕ್ತಿಕ ಯುಪಿಐಗೆ 3 ಕಂಡಕ್ಟರ್ಗಳು ಹಾಕಿಸಿಕೊಂಡಿರುವುದು ಪತ್ತೆಯಾಗಿತ್ತು. 3 ನಿರ್ವಾಹಕರಿಂದ ಸಂಸ್ಥೆಗೆ 1,04,000 ವಂಚನೆಯಾಗಿತ್ತು. ಹೀಗಾಗಿ ಅಕ್ರಮ ಬಯಲಾದ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರ ಸೂಚನೆ ಮೇರೆಗೆ ಬಿಎಂಟಿಸಿ ಎಂಡಿ ಶಿವಕುಮಾರ್ 3ರನ್ನು ಅಮಾನತು ಮಾಡಿದ್ದಾರೆ. ತಮಿಳುನಾಡು ಬಸ್ ಡ್ರೈವರ್ಗೆ ಮಹಿಳೆ ಚಳಿ ಬಿಡಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ವೇಗವಾಗಿ ಬಸ್ ಚಾಲನೆ ಮಾಡಿದ್ದ ತಮಿಳುನಾಡು ಬಸ್ ಚಾಲಕನಿಗೆ ಮಹಿಳೆ ಒಬ್ಬರು ಬಸ್ ಅಡ್ಡಗಟ್ಟಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಿಗ್ನಲ್ನಲ್ಲಿ ವೇಗವಾಗಿ ಬಂದು ಸ್ಕೂಟಿ ಟಚ್ ಮಾಡಿದ್ದಾರೆ ಅಂತ ಆರೋಪಿಸಿ ಮಹಿಳೆ ಬಸ್ ಚಾಲಕನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋಗ್ರುವ ಅಲ್ಲ ನಡು ರಸ್ತೆಯಲ್ಲಿ ಸ್ಪೋರ್ಟ್ಸ್ ಲ್ಯಾಂಬೋರ್ಗಿನಿ ಕಾರ್ನಿಂದ ರೇಸ್ ಮಾಡಿ ಹುಚ್ಚಾಟ ಮಾಡಿರುವ ಘಟನೆ ಬೆಂಗಳೂರಿನ ಮೈಸೂರು ರಸ್ತೆಯ ಕೆಂಗೇರಿ ಮೆಟ್ರೋ ನಿಲ್ದಾಣದ ಬಳಿ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಇದು ರಸ್ತೆ, ರೇಸ್ ಟ್ರ್ಯಾಕ್ ಅಲ್ಲ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ಗೆ ಮರಳು ದಂಧೆಕೋರರು ಬೆದರಿಕೆ ಹಾಕಿದ್ದಾರೆ ಅಂತ ಎಸ್ಪಿ ಕಚೇರಿಗೆ ಕಾರ್ಯಕರ್ತರೊಡನೆ ಬಂದು ದೂರನ್ನು ಕೊಟ್ಟಿದ್ದಾರೆ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಹೋದರೆ ಯಾರೂ ಇಲ್ಲದ ಸಮಯ ನೋಡಿ ಕಚೇರಿ ಬಳಿ ಬಂದು ಬೆದರಿಕೆ ಹಾಕ್ತಾರೆ. ಇದನ್ನು ವಿರೋಧಿಸಿ ನಾನು ಇವತ್ತು ಅಧಿಕಾರಿಗಳಿಗೆ ದೂರು ನೀಡಲು ಬಂದಿದ್ದೇನೆ. ಪರಿಶೀಲನೆ ನಡೆಸಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಎಸ್ಪಿ ಹೇಳಿದ್ದಾರೆ. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಮರಳು ಹೊರಗೋಗಕತ್ತದ. ಆದರೂ ಕೂಡ ನಿನ್ನೆ ಏಕಾಏಕಿ ಒಬ್ಬರು ಶಾಸಕರ ಮನೆಗೆ ನುಗ್ತರ ಬೆಳಗ್ಗೆನೆ ಅಮಾವಾಸ್ಯೆ ದಿನ ಅವತ್ತು ಯಾರು ಕಾರ್ಯಕರ್ತರು ಇರೋದಿಲ್ಲ, ಜನರು ಇರೋದಿಲ್ಲ ಅನ್ನೋಂಥ ಒಂದು ವಿಷಯವನ್ನು ಅವ್ರು ತಿಳ್ಕೊಂಡು, ಅದು ನಾವು ಪೊಲೀಸ್ ಕಾಲೋನಿಯಲ್ಲೇ ನಮ್ಮ ಮನೆ ಇರೋದ್ರಿಂದ ಅದು ಬಂದದ್ದು, ಅದನ್ನು ವಿರೋಧಿಸಿ ಇವತ್ತು ನಾವೇನು ಅಧಿಕಾರಿಗಳಿಗೆ ದೂರು ಕೊಟ್ಟಿವಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ. ಏನು ಹೇಳ್ತಾ ಇದ್ರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಬಟ್ ನಾವು ಏನು ರಾತ್ರಿ ಗಸ್ತು ಇದೆ, ಎಲ್ಲೆಲ್ಲಿ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಆಫ್ ಅಕ್ರಮ ಮರಳು, ಅದನ್ನು ನಾವು ಕಾರ್ಯಾಚರಣೆ ಮಾಡಿ ವಿ ಆರ್ ಆಲ್ಸೋ ಡೂಯಿಂಗ್ ಮೋರ್ ಕೇಸಸ್. ಸುವಮೋಟೋ ಕೇಸಸ್ ಆಲ್ಸೋ ಆರ್ ಬೀಯಿಂಗ್ ಡನ್ ಬೈ ಅವರ್ ಕಾನ್ಸ್ಟೇಬಲ್ಸ್, ಪಾಪ ಬೀಟ್ ಕಾನ್ಸ್ಟೇಬಲ್ಸ್, ದೇ ಆರ್ ನೈಟ್ ಡೂಯಿಂಗ್ ದ್ಯಾಟ್. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಡನ್ ಟೋಟಲ್ 37 ಕೇಸಸ್. ಮೋರ್ ಕೇಸಸ್ ಆಲ್ಸೋ ವಿಲ್ ಬಿ ಡನ್. ಏನು ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ಪಟ್ಟಣದ ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ. ಹೀಗಾಗಿ ಇದನ್ನು ಖಂಡಿಸಿ ಸಾಮೂಹಿಕ ರೈತ ಸಂಘ ಹಾಗೂ ವಕೀಲರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನಿಯಮ ಉಲ್ಲಂಘಿಸಿ ಅಕ್ರಮ ಕಟ್ಟಡಗಳ ನಿರ್ಮಾಣ ತೆರವು ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಸಹಕಾರದಿಂದ ಮಾಡ್ತಿದ್ದೀವಿ. ಈ ಬಯಲು ವಾತಾವರಣದಲ್ಲೂ ಇಷ್ಟು ಜನ ಬಂದಿರೋದು ಬಹಳ ಸಂತೋಷದ ವಿಚಾರ. ಕಬಿನಿ ಉಳಿಸಿ ಅರಣ್ಯ ರಕ್ಷಿಸಿ ಅನ್ನೋದು ನಮ್ಮ ಧ್ಯೇಯ. ಇದು ಯಾವುದೋ ಒಂದು 5.15 ಕೋಟಿ ಮೌಲ್ಯದ ಡ್ರಗ್ಸ್ನ ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಮರದಹಳ್ಳಿಯ ಬಾಡಿಗೆ ಮನೆಯಲ್ಲಿದ್ದ ವಿದೇಶಿ ಪ್ರಜೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ 2.5 ಕೆಜಿ MDMA 300 ಎಕ್ಸಟಸಿ ಪಿಲ್ಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಪುತ್ತೂರಿನ ಪಡವನ್ನೂರು ಗ್ರಾಮದ ಸಂಜೆಕಾಡಿ ಎಂಬಲ್ಲಿ ಗಾಂಜಾ ಪತ್ತೆಯಾಗಿದೆ. ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನದಲ್ಲಿ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ಮಾಡಿ ಸುಮಾರು 106 ಕಿಲೋ ಗಾಂಜಾ ಜೊತೆ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಶಾಲಾ ಬಾಲಕಿ ಹಿಂಬಾಲಿಸಿ ವ್ಯಕ್ತಿಯೊಬ್ಬ ಆತಂಕ ಸೃಷ್ಟಿಸಿದ ಘಟನೆ ಹಾಸನ ನಗರದಲ್ಲಿ ನಡೆದಿದೆ. ಬಾಲಕಿಯನ್ನ ಬೆನ್ನಟ್ಟಿ ಮನೆ ಗೇಟ್ವರೆಗೂ ವ್ಯಕ್ತಿ ಬಂದಿದ್ದು, ಈ ವೇಳೆ ಬಾಲಕಿ ಭಯದಿಂದ ಓಡಿ ಹೋಗಿ ಮನೆ ಗೇಟ್ ಲಾಕ್ ಮಾಡಿಕೊಂಡಿದ್ದಾಳೆ. ಈ ವೇಳೆ ಹಿಂದೆ ಬಂದಂತಹ
ಆಗಂತುಕ ಗೇಟ್ ಬಳಿ ಇಣುಕಿ ನೋಡಿ ಆವಾಜ್ ಹಾಕಿ ಹೋಗಿದ್ದಾನೆ. ಸದ್ಯ ಘಟನೆ ಸಂಬಂಧ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕಿಚ್ಚ ಸುದೀಪ್ ನಿರ್ದೇಶನದ ವಾರಸ್ದಾರ ಧಾರಾವಾಹಿ ಮತ್ತೆ ಸದ್ದು ಮಾಡ್ತಾ ಇತ್ತು. ಕಿಚ್ಚ ಸುದೀಪ್ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಕೇಸ್ ವಾಪಸ್ ಪಡೆದ ಮೇಲೆ ಬಾಕಿ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಎಂದು ಧಾರಾವಾಹಿ ಚಿತ್ರೀಕರಣಕ್ಕೆ ಮನೆ, ಕಾಫಿ ತೋಟ ನೀಡಿದ ದೀಪಕ್ ಮಯೂರ್ ಪಟೇಲ್ ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಬೈಗೂರು ಗ್ರಾಮದಲ್ಲಿ ವಾರಸ್ದಾರ ಧಾರಾವಾಹಿ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಈ ವೇಳೆ ದೀಪಕ್ ಮಯೂರ್ ಅವರ ಮನೆ, ತೋಟದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು. ಆದರೆ ಅರ್ಧದಲ್ಲೇ ಧಾರಾವಾಹಿ ನಿಂತು ಹೋಗಿತ್ತು. ಧಾರಾವಾಹಿ ಚಿತ್ರೀಕರಣಕ್ಕೆ ಲಕ್ಷಾಂತರ ಮೌಲ್ಯದ ಕಾಫಿ ತೋಟ, ಮರಗಳ ನಾಶವಾಗಿತ್ತು. ಇದಕ್ಕೆ 95 ಲಕ್ಷ ಪರಿಹಾರ ನೀಡುವಂತೆ ದೀಪಕ್ ಕೇಸ್ ಹಾಕಿದ್ರು. ಆದರೆ 10 ಲಕ್ಷ ನೀಡಿ ಉಳಿದ ಹಣ ನೀಡಿಲ್ಲ ಅಂತ ವಂಚನೆ ಮಾಡಿದ್ದಾರೆ ಅಂತ ದೀಪಕ್ ಆರೋಪ ಮಾಡಿದ್ದಾರೆ. 2.16 ಕೋಟಿ ವೆಚ್ಚದ ಸ್ವಿಮ್ಮಿಂಗ್ ಪೂಲ್ ಯಾವುದೇ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿರುವ ಸ್ವಿಮ್ಮಿಂಗ್ ಪೂಲ್ 8 ವರ್ಷಗಳಿಂದ ಪಾಳು ಬಿದ್ದಿದೆ. ಕೊಳಚೆ ನೀರಿನಿಂದ ಈಜುಕೊಳ ತುಂಬಿಕೊಂಡಿದ್ದು, ಇದರ ಜೊತೆಗೆ ಡ್ರೆಸ್ಸಿಂಗ್ ರೂಮ್, ಕಿಟಕಿಗಳು ಪೀಸ್ ಪೀಸ್ ಆಗಿವೆ. ಇಷ್ಟೇ ಅಲ್ಲದೆ ಅನೈತಿಕ ಚಟುವಟಿಕೆಗಳಿಗೂ ಈಜುಕೊಳ ಸ್ಥಳ ತಾಣವಾಗಿದ್ದು, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಈಜುಕೊಳವಿಲ್ಲದೆ ಕ್ರೀಡಾಪಟುಗಳಿಗೆ ಸಂಕಷ್ಟ ಶುರುವಾಗಿದೆ. ಹೀಗಾಗಿ ಕೂಡಲೇ ಪಾಳು ಬಿದ್ದ ಈಜುಕೊಳವನ್ನು ಸರಿಪಡಿಸಬೇಕಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಟು ಕನಕಪುರ ರಸ್ತೆ ಹಾಗೂ ಕನಕಪುರ ಟು ಮೈಸೂರು ರಸ್ತೆಗೆ ಡಾಂಬರ್ ಭಾಗ್ಯವೇ ಸಿಕ್ಕಿಲ್ಲ. 2 ರಸ್ತೆಗಳಿಗಾಗಿ ಈಗಾಗಲೇ 4 ಕೋಟಿ ಅನುದಾನ ನೀಡಲಾಗಿದೆ. ಆದರೆ ಹಣ ಬಂದರೂ ಇನ್ನೂ ಡಾಂಬರೀಕರಣ ಮಾಡಿಲ್ಲ. ಪಿಡಬ್ಲ್ಯೂಡಿ ಹಾಗೂ ವಾಟರ್ ಬೋರ್ಡ್ನ ಒಳಜಗಳದಿಂದಾಗಿ ಜನರು ನಿತ್ಯ ಪರದಾಡಬೇಕಾದ ಸ್ಥಿತಿ ಬಂದಿದೆ. ಸಾತನೂರು ಸರ್ಕಲ್ ಟು ಮಹದೇಶ್ವರ ದೇಗುಲದ ಬಳಿ ಬೆಡ್ ಹಾಕಿ ಕೊಡಲು ವಾಟರ್ ಬೋರ್ಡ್ಗೆ ಪಿಡಬ್ಲ್ಯೂಡಿ ಒತ್ತಾಯಿಸಿದೆ. ಆದರೆ ವಾಟರ್ ಬೋರ್ಡ್ ಇದಕ್ಕೆ ಒಪ್ಪಿಲ್ಲ. ಇದೇ ಕಾರಣದಿಂದಾಗಿ 2 ಕಿಲೋಮೀಟರ್ ರಸ್ತೆಗೆ ಕಳೆದ 5-6 ತಿಂಗಳಿಂದ ಡಾಂಬರೀಕರಣ ಇಲ್ಲ. ಹೀಗಾಗಿ ಸರ್ಕಾರ ಎಚ್ಚೆತ್ತು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ರಾಷ್ಟ್ರೀಯ ಬಿಜೆಪಿಗೆ ನೂತನ ಸಾರಥಿಯಾಗಿ ನಿತಿನ್ ನವೀನ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದು, ಪ್ರಧಾನಿ ನರೇಂದ್ರ ಮೋದಿ ನಿತಿನ್ ನವೀನ್ಗೆ ಬಿಜೆಪಿ ಶಾಲು ಹೊದಿಸಿ ಶುಭಾಶಯ ಕೋರಿದ್ದಾರೆ. ಈ ವೇಳೆ ಅಮಿತ್ ಶಾ, ನಿತಿನ್ ಗಡ್ಕರಿ, ಜೆಪಿ ನಡ್ಡಾ, ರಾಜ್ಯ ಬಿಜೆಪಿ ನಾಯಕರಾದ ಬಿವೈ ವಿಜಯೇಂದ್ರ, ವಿ ಸೋಮಣ್ಣ, ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇನ್ನು ಇದೇ ವೇಳೆ ಮಾತನಾಡಿದಂತಹ ನಿತಿನ್ ನವೀನ್, ಪಕ್ಷ ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದಂತೆ ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಪ್ರತಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಮ್ಮ ಶ್ರಮ ಕಾರ್ಯಕರ್ತರಿಂದ ನನಸಾಗ್ತಾ ಇದೆ. ನಮ್ಮ ಸಂಕಲ್ಪ ದೊಡ್ಡ ಮಟ್ಟದಲ್ಲಿ ನನಸಾಗಬೇಕು. ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಆಗಿರುವುದಕ್ಕೆ ಹೆಮ್ಮೆ ಇದೆ. ನಾನು ಪಕ್ಷದ ಕಾರ್ಯಕರ್ತ ಆಗಿದ್ರೆ ನಿತಿನ್ ನವೀನ್ ನನ್ನ ಬಾಸ್ ಆಗಿದ್ದಾರೆ. ನಿತಿನ್ ನವೀನ್ ಮಾಡಿದ ಕೆಲಸಗಳೆಲ್ಲ ಯಶಸ್ವಿಯಾಗಿವೆ. ಅವರು ಎಲ್ಲ ಕೆಲಸಗಳನ್ನ ಉತ್ತಮವಾಗಿ ನಿಭಾಯಿಸಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣವೇ ಬಿಜೆಪಿಯ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಪ್ರಸಿದ್ಧ ಬಿರಿಯಾನಿ ಬ್ರ್ಯಾಂಡ್ ದಿಂಡಿಗಲ್ ತಳಪ್ಪಕಟ್ಟಿ ಬಿರಿಯಾನಿಯ ನೂತನ ಬ್ರಾಂಚ್ ನಾಟಿ ರಾಜ ದೊನ್ನೆ ಬಿರಿಯಾನಿಯನ್ನ ಮಾರುಕಟ್ಟೆಗೆ ಪರಿಚಯಿಸಿದೆ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಾಟಿ ರಾಜ ದೊನ್ನೆ ಬಿರಿಯಾನಿ ಲೋಗೋ ಬಿಡುಗಡೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ದಿಂಡಿಗಲ್ ತಳಪ್ಪಕಟ್ಟಿ ವ್ಯವಸ್ಥಾಪಕ ನಿರ್ದೇಶಕರಾದ ನಾಗಸ್ವಾಮಿ ದನಬಾಲನ್, ದಿಂಡಿಗಲ್ ತಳಪ್ಪಕಟ್ಟಿಯ ಮುಖ್ಯ ವ್ಯವಹಾರ ಅಧಿಕಾರಿ ಸಂತಿಲ್ ಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇದು ದಿಂಡಿಗಲ್ ತಲಪಾಕಟ್ಟಿಯಿಂದ ಹೊಸ ಬ್ರ್ಯಾಂಡ್ ಒಂದು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತು ಇಟ್ಸ್ ಕಾಲ್ಡ್ ನಾಟಿ ರಾಜ ದ ರಾಯಲ್ ದೊನ್ನೆ ಬಿರಿಯಾನಿ ಅಂತ. ಸೊ ಎಲ್ರಿಗೂ ಬೆಂಗಳೂರಲ್ಲಿ ಎಲ್ಲರಿಗೂ ದೊನ್ನೆ ಬಿರಿಯಾನಿ ಎಲ್ಲ ಸಿಕ್ಕಿದೆ ಅಂತ ಗೊತ್ತು, ಬಟ್ ನೋ ಬಡಿ ಹಸ್ ಟೇಕನ್ ದಿಸ್ ಪ್ರಾಡಕ್ಟ್ ಔಟ್ಸೈಡ್ ಬ್ಯಾಂಗ್ಳೂರು. ಸೊ ನಾವು ಈಗ ಈ ಪೂರ್ತಿ ಪ್ರಪಂಚದಲ್ಲಿ ಆಲ್ಮೋಸ್ಟ್ 110 ಔಟ್ಲೆಟ್ಸ್ ಇದೆ ನಮ್ಮ ಹತ್ರ. ಸೊ ಈ ಪೂರ್ತಿ ಪ್ರಪಂಚದಲ್ಲಿ ಹೌ ಡು ವಿ ಟೇಕ್ ಅವರ್ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಟು ದ ವರ್ಲ್ಡ್, ದಟ್ಸ್ ಅವರ್ ಗೋಲ್. ಸೊ ವಿ ಆರ್ ಲಾಂಚಿಂಗ್ ದಿಸ್ ಟುಡೇ ಅಂಡ್ ಇಟ್ಸ್ ಗೋನ್ ಬಿ ಅವೈಲೇಬಲ್ ಆಲ್ ಅಕ್ರಾಸ್ ಪೂರ್ತಿ ಎಲ್ಲೆಲ್ಲಿ ನಮ್ಮದು ಔಟ್ಲೆಟ್ ಇವತ್ತಿಂದ ಎಲ್ಲ ಕಡೆ ಸಿಕ್ಕಿದೆ. ವಿಶ್ವ ಆರ್ಥಿಕ ವೇದಿಕೆ ದಾವೋಸ್ 2026ಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಜರಾಗಿದ್ದಾರೆ. ಸ್ವಿಟ್ಜರ್ಲೆಂಡ್ನ ರೆಸಾಲ್ಟ್ ಸಿಟಿ ದಾವೋಸ್ನಲ್ಲಿ ನಡೀತಾ ಇರುವ 5 ದಿನಗಳ ಸಮಾವೇಶದಲ್ಲಿ ವಿಶ್ವದ ಗಣ್ಯಾತಿಗಣ್ಯರು ಭಾಗಿಯಾಗಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಯತ್ನದಲ್ಲಿರುವ ಅಮೆರಿಕ ವಿರುದ್ಧ ಯುರೋಪಿಯನ್ ಒಕ್ಕೂಟ ಆಕ್ರೋಶಗೊಂಡಿತು. ಈ ಸಮಯದಲ್ಲೇ ದಾವೋಸ್ ವಿಶ್ವ ಆರ್ಥಿಕ ಸಮಾವೇಶ ಆಯೋಜನೆ ಆಗಿದೆ. ಈ ಸಮಾವೇಶವನ್ನ ಎಲ್ಲ ಒಪ್ಪಂದಗಳ ತಾಯಿ ಅಂತ ಹೇಳಲಾಗುತ್ತೆ. ಭಾರತದಿಂದಲೂ ಹಲವು ನಾಯಕರು ಭಾಗಿಯಾಗಿದ್ದು, ಇನ್ನು ಕರ್ನಾಟಕದಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ.